ಹೆಣ್ಣನ್ನು ಇಷ್ಟಪಡದ ಗಂಡ ಪತ್ನಿಯ ರೂಮಿಗೆ ನೌಕರನನ್ನು ಕಳಿಸುತ್ತಿದ್ದ. ಇವಳು ಪಾಯಲ್ ಅಂತ. ಪಾಯಲ್ನ ಮೊದಲ ರಾತ್ರಿಯ ದಿನ ಅವಳ ಗಂಡ ಲೈಟ್ಸ್ ಆಫ್ ಮಾಡಿ ಬೇರೆ ವ್ಯಕ್ತಿಯನ್ನು ಅವಳ ಹತ್ತಿರ ಕಳಿಸುತ್ತಾನೆ. ಕತೆ ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಪಾಯಲ್ಗೆ ಕಾರ್ತಿಕ್ ಎನ್ನುವ ಒಬ್ಬನೇ ತಮ್ಮನಿದ್ದು ಇಬ್ಬರು ಅನಾಥರಾಗಿರುತ್ತಾರೆ. ಇನ್ನು ಒಂದು ದಿನ ಪಾಯಲ್ ಮಾರ್ಕೆಟ್ಗೆ ಹೋಗಿದ್ದಾಗ ಒಬ್ಬ ವ್ಯಕ್ತಿ ಆಕೆಯನ್ನು ಚುಡಾಯಿಸುತ್ತಾನೆ. ಅವಾಗ ಕಾರ್ತಿಕ್ ಅಲ್ಲಿಗೆ ಬಂದು ಕೋಪಗೊಂಡು ಆ ವ್ಯಕ್ತಿಯನ್ನು ಹೊಡೆದರೆ ಆ ವ್ಯಕ್ತಿ ಅವನನ್ನೇ ಹೊಡೆಯುತ್ತಾನೆ. ಅವಾಗ ಪಾಯಲ್ ಕಾರ್ತಿಕ್ಗೆ ಸಮಾಧಾನ ಮಾಡಿ ಟ್ರೀಟ್ಮೆಂಟ್ ಕೊಡಿಸಿ ಮನೆಗೆ ಕರೆದುಕೊಂಡು ಹೋಗಿ ಕಾರ್ತಿಕ್ಗೆ ಒಂದು ವಾಚ್ ಗಿಫ್ಟ್ ಮಾಡುತ್ತಾಳೆ. ನಂತರ ಕಾರ್ತಿಕ್ ತನ್ನ ಲವರ್ ನಿಧಿಗೆ ವಿಡಿಯೋ ಕಾಲ್ ಮಾಡುತ್ತಾನೆ. ಅವಾಗ ಅವನ ತಲೆ ಗಾಯವಾದದ್ದನ್ನು ನೋಡಿ ನಿಧಿ ತಕ್ಷಣ ಮನೆಗೆ ಬಂದು ಅವನನ್ನು ತಬ್ಬಿಕೊಳ್ಳುತ್ತಾಳೆ. ಅವಾಗ ಅವರಿಬ್ಬರ ಪ್ರೀತಿಯನ್ನು ನೋಡಿದ ಪಾಯಲ್ ಕಾರ್ತಿಕ್ ಹಾಗೂ ನಿಧಿಯ ಮದುವೆಯ ವಿಚಾರ ಮಾತನಾಡಲು ನಿಧಿಯ ಮನೆಗೆ ಹೋಗಿ, ನಾವಿಬ್ಬರು ಅನಾಥರಾಗಿದ್ದೇವೆ. ನಾನು ಕಷ್ಟಪಟ್ಟು ಕಾರ್ತಿಕ್ನನ್ನು ಓದಿಸಿ ಜಾಬ್ ಮಾಡಿಸಿದ್ದೇನೆ. ನಿಮ್ಮ ನಿಧಿ ನಮ್ಮ ಮನೆಗೆ ಬಂದರೆ ತುಂಬ ಖುಷಿಯಾಗಿರುತ್ತಾಳೆ ಅಂತ ನಿಧಿಯ ತಾಯಿ ಹೇಮಾಗೆ ಹೇಳುತ್ತಾಳೆ. ಅವಾಗ ಹೇಮಾ, ಈ ಮದುವೆಗೆ ನನ್ನದೇನೂ ಅಭ್ಯಂತರವಿಲ್ಲ, ಆದರೆ ನೀನು ನನ್ನ ಮಗ ಪ್ರತಾಪ್ನನ್ನು ಮದುವೆಯಾದರೆ ಮಾತ್ರ ನಾನು ನಿಧಿಯನ್ನು ಕಾರ್ತಿಕ್ಗೆ ಕೊಡುತ್ತೇನೆ ಅಂತ ಹೇಳುತ್ತಾಳೆ. ಅವಾಗ ಅದನ್ನು ಕೇಳಿ ಪಾಯಲ್ಗೆ ಶಾಕ್. ಆದರೆ ಕಾರ್ತಿಕ್ ಇಷ್ಟು ದಿನ ಅಕ್ಕ ನನಗಾಗಿ ತುಂಬ ಬಲಿದಾನ ಮಾಡಿದ್ದಾಳೆ, ಈಗ ನನಗಾಗಿ ಅವಳು ಗೊತ್ತಿರದ ವ್ಯಕ್ತಿಯನ್ನು ಮದುವೆಯಾಗುವುದು ಬೇಡ ಅಂತ ಅಪ್ಸೆಟ್ ಆಗಿ ಅಲ್ಲಿಂದ ಎದ್ದು ಹೋಗುತ್ತಾನೆ. ನಂತರ ಅವನ ಕಷ್ಟ ನೋಡಿದ ಪಾಯಲ್ ನನಗಾಗಿ ಇವರ ಲೈಫ್ ಹಾಳಾಗಬಾರದೆಂದು ಯೋಚನೆ ಮಾಡಿದರೆ ಅದೇ ಸಮಯಕ್ಕೆ ಹೇಮಾ, ನಿಮ್ಮ ಡಿಸಿಷನ್ ಏನು ಹೇಳಿ ಅಂತ ಪಾಯಲ್ಗೆ ಫೋನ್ ಮಾಡಿ ಕೇಳುತ್ತಾಳೆ. ಅವಾಗ ಪಾಯಲ್, ನನಗೆ ಈ ಮದುವೆ ಇಷ್ಟವಿದೆ, ನೀವು ಕೂಡ 2 ಮದುವೆಗೆ ರೆಡಿ ಮಾಡಿಕೊಳ್ಳಿ ಅಂತ ಹೇಳುತ್ತಾಳೆ. ನಂತರ ತಕ್ಷಣ 2 ಮದುವೆಯಾದರೆ ತಮ್ಮ ಫಸ್ಟ್ ನೈಟ್ ದಿನ ಕಾರ್ತಿಕ್ ಅಕ್ಕ ಅಲ್ಲಿ ಹೇಗಿದ್ದಾಳೋ ಏನೋ ಅಂತ ಚಿಂತೆ ಮಾಡುತ್ತಾ ನಿಧಿಯನ್ನು ಇಗ್ನೋರ್ ಮಾಡುತ್ತಾನೆ. ಅವಾಗ ನಿಧಿ ಕೋಪ ಮಾಡಿಕೊಂಡು ಮಲಗಿದರೆ ಕಾರ್ತಿಕ್ ಪಾಯಲ್ ಚಿಂತೆ ಮಾಡುತ್ತಾ ತುಂಬ ಟೆನ್ಷನ್ ಮಾಡಿಕೊಳ್ಳುತ್ತಾನೆ. ಇನ್ನು ಈ ಕಡೆ ಪಾಯಲ್ ಹತ್ತಿರ ಬಂದಂತಹ ಪ್ರತಾಪ್, ನಿನಗೆ ಈ ಮದುವೆ ಇಷ್ಟವಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು, ಆದರೆ ಇನ್ಮೇಲೆ ನಿನಗೆ ನಾನು ಎಲ್ಲ ಸುಖ ಕೊಡುತ್ತೇನೆ ಅಂತ ಲೈಟ್ಸ್ ಆಫ್ ಮಾಡಿ ಹೊರಗಡೆ ಹೋಗಿ ಬೇರೆ ವ್ಯಕ್ತಿಯನ್ನು ಒಳಗಡೆ ಕಳಿಸಿದರೆ ಗೊತ್ತಿರದ ಪಾಯಲ್ ಅವನ ಜೊತೆ ಸ್ವರ್ಗ ಸುಖ ಕಾಣುತ್ತಾಳೆ. ಕತೆ ಈಗ ವಾಸ್ತವಕ್ಕೆ ಬರುತ್ತದೆ. ನಂತರ ಬೆಳಗಾಗುವುದೇ ತಡ ಕಾರ್ತಿಕ್ ಪಾಯಲ್ಗೆ ಕಾಲ್ ಮಾಡಿ ಯೋಗಕ್ಷೇಮ ವಿಚಾರಿಸುತ್ತಾನೆ. ಆವಾಗ ಪಾಯಲ್, ನಾನಿಲ್ಲಿ ತುಂಬ ಖುಷಿಯಾಗಿದ್ದೇನೆ, ಪ್ರತಾಪ್ನಂತಹ ಗಂಡನನ್ನು ಪಡೆಯಲು ನಾನು ತುಂಬ ಪುಣ್ಯ ಮಾಡಿದ್ದೆ ಅಂತ ಹೇಳುತ್ತಾಳೆ. ಅವಳ ಮಾತು ಕೇಳಿ ಖುಷಿಯಾದ ಕಾರ್ತಿಕ್, ನಿನ್ನೆ ನಾನು ತುಂಬ ಟೆನ್ಷನ್ ಮಾಡಿಕೊಂಡು ನಿನ್ನನ್ನು ಇಗ್ನೋರ್ ಮಾಡಿಬಿಟ್ಟೆ ಅಂತ ಹೇಳುತ್ತಾ ನಿಧಿಯ ಹತ್ತಿರ ಸಾರಿ ಕೇಳಿ ಅವಳಿಗೆ ಸ್ವರ್ಗ ಸುಖ ತೋರಿಸುತ್ತಾನೆ. ಇನ್ನು ಈ ಕಡೆ ಹೇಮಾ ವಿವೇಕ್ ಅನ್ನುವ ವ್ಯಕ್ತಿಯನ್ನು ಪಾಯಲ್ಗೆ ತೋರಿಸುತ್ತಾ, ಇವನು ಪ್ರತಾಪ್ನ ತುಂಬ ಕ್ಲೋಸ್ ಫ್ರೆಂಡ್ ಇದ್ದಾನೆ, ಇವನು ನಿನ್ನೆ ರಾತ್ರಿಯೇ ನಮ್ಮ ಮನೆಗೆ ಬಂದಿದ್ದಾನೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೊರಟು ಹೋಗುತ್ತಾಳೆ. ನಂತರ ಪಾಯಲ್ ಕಿಚನ್ಗೆ ಅಡುಗೆ ಮಾಡಲು ಹೋದರೆ ಅಲ್ಲಿ ಅವರ ಮನೆ ಕೆಲಸದವ ರಾಮು, ಪಾಯಲ್ ಅವರೇ ನೀವು ಖುಷಿಯಾಗಿದ್ದೀರಾ ತಾನೆ ಅಂತ ಕೇಳುತ್ತಾನೆ. ಆವಾಗ ಪಾಯಲ್, ಏಕೆ ಹೀಗೆ ಕೇಳುತ್ತಿದ್ದೀಯಾ ಅಂತ ಕೇಳುತ್ತಾಳೆ. ಆವಾಗ ರಾಮು, ನಿಮಗೆ ಈ ಮದುವೆ ಇಷ್ಟವಿರಲಿಲ್ಲವಲ್ಲ, ಅದಕ್ಕೆ ಹಾಗೆ ಕೇಳಿದೆ ಅಂತ ಹೇಳುತ್ತಾನೆ. ಆವಾಗ ಪಾಯಲ್, ನಾನಿಲ್ಲಿ ತುಂಬ ಖುಷಿಯಾಗಿದ್ದೇನೆ, ನನಗೆ ಪ್ರತಾಪ್ನಂತಹ ಗಂಡ ಸಿಗಲು ನಾನು ಪುಣ್ಯ ಮಾಡಿದೆ ಅಂತ ಹೇಳುತ್ತಾಳೆ. ನಂತರ ನೈಟ್ ಮತ್ತೆ ಪಾಯಲ್ ಹತ್ತಿರ ಹೋದಂತಹ ಪ್ರತಾಪ್, ಈಗ ನಿನಗೊಂದು ಸರ್ಪ್ರೈಸ್ ಇದೆ, ಕಣ್ಣು ಮುಚ್ಚಿಕೋ ಅಂತ ಪಾಯಲ್ಗೆ ಹೇಳಿ ಲೈಟ್ಸ್ ಆಫ್ ಮಾಡಿ ಹೊರಗಡೆ ಹೋಗಿ ಮತ್ತೆ ಬೇರೆ ಯಾರನ್ನೋ ಒಳಗಡೆ ಕಳಿಸುತ್ತಾನೆ. ನಂತರ ಪ್ರತಾಪ್ ಹೊರಗಡೆ ಓಡಾಡುತ್ತಿರುವುದನ್ನು ನೋಡಿ ಶಾಕ್ ಆದಂತಹ ಹೇಮಾ, ಪಾಯಲ್ ಒಬ್ಬಳನ್ನೇ ರೂಮಿನಲ್ಲಿ ಬಿಟ್ಟು ನೀನಿಲ್ಲಿ ಏನು ಮಾಡುತ್ತಿದ್ದೀಯಾ ಅಂತ ಕೇಳುತ್ತಾಳೆ. ಅವಾಗ ಪ್ರತಾಪ್, ನಾನು ನೀರು ಕುಡಿಯಲು ಇಲ್ಲಿಗೆ ಬಂದಿದ್ದೆ ಅಂತ ಹೇಮಾಗೆ ಹೇಳಿದರೆ ಆ ಕಡೆ ರೂಮಿನಲ್ಲಿ ಯಾರೋ ಪಾಯಲ್ ಜೊತೆ ಸ್ವರ್ಗ ಸುಖ ಕಾಣುತ್ತಿರುತ್ತಾರೆ. ಮರುದಿನ ಹಲ್ಲಿ ಎಂದು ಪಾಯಲ್ ಹತ್ತಿರ ಬಂದರೆ ಹೆದರಿದ ಪಾಯಲ್ ಓಡಿ ಹೋಗಿ ಪ್ರತಾಪ್ನನ್ನು ತಬ್ಬಿಕೊಳ್ಳುತ್ತಾಳೆ. ಅವಾಗ ಅವಳಿಗೆ ಬೇರೆ ಯಾರನ್ನೋ ತಬ್ಬಿಕೊಂಡ ಅನುಭವವಾಗಿ ನೈಟ್ ನನ್ನ ಹತ್ತಿರ ಮಲಗುವ ವ್ಯಕ್ತಿ ಯಾರೆಂದು ಕಂಡುಹಿಡಿಯಬೇಕು ಅಂತ ತೀರ್ಮಾನ ಮಾಡುತ್ತಾಳೆ. ನಂತರ ನೈಟ್ ಎಂದಿನಂತೆ ಪ್ರತಾಪ್ ಲೈಟ್ ಆಫ್ ಮಾಡಿ ಹೊರಗಡೆ ಹೋದರೆ ಅಲ್ಲಿ ರಾಮು ಬಂದಿರುತ್ತಾನೆ. ಅವಾಗ ಅವನನ್ನು ನೋಡಿ ಶಾಕ್ ಆದಂತಹ ಪಾಯಲ್, ನೀನಿಲ್ಲಿ ಏನು ಮಾಡುತ್ತಿದ್ದೀಯಾ ಅಂತ ಹೊಡೆಯುತ್ತಾಳೆ. ಅವಾಗ ರಾಮು, ಮದುವೆ ಆದಾಗಿನಿಂದ ನಾನೇ ನಿಮ್ಮ ಜೊತೆ ಮಲಗುತ್ತಿದ್ದೇನೆ ಅಂತ ಹೇಳುತ್ತಾನೆ. ಅವಾಗ ಪಾಯಲ್, ನೀನು ಸುಳ್ಳು ಹೇಳುತ್ತಿದ್ದೀಯಾ ಅಂತ ಪಕ್ಕದ ರೂಮಿಗೆ ಹೋಗಿ ನೋಡಿದರೆ ಅಲ್ಲಿ ಪ್ರತಾಪ್ ಹಾಗೂ ವಿವೇಕ್ ರೊಮ್ಯಾನ್ಸ್ ಮಾಡುತ್ತಿದ್ದು ಅದನ್ನು ನೋಡಿ ಪಾಯಲ್ಗೆ ಮತ್ತೊಮ್ಮೆ ಶಾಕ್ ಆಗಿ, ನೀವೆಲ್ಲರೂ ಸೇರಿ ನನ್ನ ಲೈಫ್ ಹಾಳು ಮಾಡಿಬಿಟ್ಟಿರಿ, ನಾನು ನಿಮ್ಮ ವಿಷಯ ಪೊಲೀಸರಿಗೆ ಹೇಳುತ್ತೇನೆ ಅಂತ ಹೆದರಿಸುತ್ತಾಳೆ. ಆವಾಗ ವಿವೇಕ್, ನನಗೆ ಹುಡುಗರು ಹಾಗೂ ಹುಡುಗಿಯರು ಇಬ್ಬರು ಇಷ್ಟ ಅಂತ ಹೇಳಿ ಪಾಯಲ್ ಮೇಲೆ ಬಲಾತ್ಕಾರ ಮಾಡಿದರೆ ಪ್ರತಾಪ್ ಅದನ್ನೆಲ್ಲ ತನ್ನ ಫೋನಿನಲ್ಲಿ ರೆಕಾರ್ಡಿಂಗ್ ಮಾಡಿಕೊಳ್ಳುತ್ತಾನೆ. ನಂತರ ಪಾಯಲ್ ಕಾರ್ತಿಕ್ಗೆ ಕಾಲ್ ಮಾಡಿ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗು ಅಂತ ಹೇಳುತ್ತಾಳೆ. ಆವಾಗ ಹೇಮಾ ತಲೆ ಸುತ್ತು ಬಂದು ಬೀಳುತ್ತಾಳೆ. ಆವಾಗ ಪಾಯಲ್, ನಾನಿಲ್ಲಿ ಚೆನ್ನಾಗಿದ್ದೀನಿ, ಬರಬೇಡ ಅಂತ ಮತ್ತೆ ಕಾರ್ತಿಕ್ಗೆ ಕಾಲ್ ಮಾಡಿ ಹೇಳುತ್ತಾಳೆ. ಆವಾಗ ಕಾರ್ತಿಕ್ ಅಲ್ಲಿ, ನನ್ನ ಅಕ್ಕನಿಗೆ ಏನಾದರೂ ತೊಂದರೆ ಆದರೆ ನಾನು ನಿಮ್ಮನ್ನಾರನ್ನು ಬಿಡುವುದಿಲ್ಲ ಅಂತ ನಿಧಿಯ ಮೇಲೆ ಕೋಪ ಮಾಡಿಕೊಂಡರೆ ಈ ಕಡೆ ಹೇಮಾ, ನನಗೀಗ ಹುಷಾರಾಗಿದೆ, ನೀನು ಹೋಗಿ ಮಲಗು ಅಂತ ಪಾಯಲ್ಗೆ ಹೇಳುತ್ತಾಳೆ. ಆವಾಗ ಪಾಯಲ್, ನಿಮಗೆ ಹುಷಾರಾಗುವವರೆಗೆ ನಾನು ನಿಮ್ಮ ಜೊತೆಯಲ್ಲಿ ಮಲಗುತ್ತೇನೆ ಅಂತ ಹೇಳಿದರೆ ಮರುದಿನ ವಿವೇಕ್, ಇಷ್ಟು ದಿನ ನಾವು ನಿನ್ನ ಮೇಲೆ ಬಲವಂತ ಮಾಡುತ್ತಿದ್ದೆವು, ಇನ್ಮೇಲೆ ನೀನಾಗೆ ನಮ್ಮ ಹತ್ತಿರ ಬರಬೇಕು, ಇಲ್ಲದೆ ಹೋದರೆ ನಾವು ನಿನ್ನ ವಿಡಿಯೋ ವೈರಲ್ ಮಾಡುತ್ತೇವೆ ಅಂತ ಪಾಯಲನ್ನು ಹೆದರಿಸುತ್ತಾನೆ. ನಂತರ ಪಾಯಲ್ ಪ್ರತಾಪ್ನ ಫೋನಿನಲ್ಲಿರುವ ವಿಡಿಯೋ ಡಿಲೀಟ್ ಮಾಡಲು ನೋಡಿದರೆ ಅಲ್ಲಿಗೆ ಬಂದಂತಹ ಹೇಮಾ, ನೀನು ಈ ವಿಡಿಯೋ ಡಿಲೀಟ್ ಮಾಡಿ ನನ್ನ ಮಗನ ವಿಷಯ ಇಡೀ ಜಗತ್ತಿಗೆ ತಿಳಿಸಲು ನೋಡುತ್ತಿದ್ದೀಯಾ ಅಂತ ಪಾಯಲನ್ನು ಹೊಡೆಯುತ್ತಾಳೆ.
ಅವಾಗ ಶಾಕ್ ಆದಂತಹ ಪಾಯಲ್, ನಿಮಗೆ ಪ್ರತಾಪ್ನ ವಿಷಯ ಮೊದಲೇ ಗೊತ್ತಿತ್ತಾ ಅಂತ ಕೇಳುತ್ತಾಳೆ. ಅವಾಗ ಹೇಮಾ, ಹೌದು, ನನ್ನ ಮಗನ ಖುಷಿಯೇ ನನ್ನ ಖುಷಿ. ಅವನಿಂದಾಗಿ ನಿಧಿಗೆ ಕೂಡ ಗಂಡು ಸಿಗುತ್ತಿರಲಿಲ್ಲ. ಹಾಗಾಗಿ ಕಾರ್ತಿಕ್ ಜೊತೆಯಲ್ಲೇ ನಿನ್ನನ್ನು ಕೂಡ ಮದುವೆ ಮಾಡಿ ತಂದಿದ್ದು ಅಂತ ಹೇಳುತ್ತಾ ಪಾಯಲನ್ನು ರೂಮಿಗೆ ಕೂಡಿ ಹಾಕುವಂತೆ ಪ್ರತಾಪ್ಗೆ ಹೇಳುತ್ತಾಳೆ. ನಂತರ ಪ್ರತಾಪ್ ಅವಳನ್ನು ರೂಮಿನಲ್ಲಿ ಕೂಡಿ ಹಾಕಿದರೆ ಪಾಯಲ್, ಕಾರ್ತಿಕ್ ಇಲ್ಲಿಗೆ ಬಂದು ನನ್ನನ್ನು ಬಿಡಿಸಿಕೊಂಡು ಹೋಗೇ ಹೋಗುತ್ತಾನೆ ಅಂತ ಅವರಿಗೆ ಹೇಳುತ್ತಾಳೆ. ಅವಾಗ ಹೇಮಾ, ಅದು ಸಾಧ್ಯವಿಲ್ಲ ಅಂತ ಪಾಯಲ್ಗೆ ಹೇಳಿದರೆ ಪ್ರತಾಪ್, ನಾಳೆ ರಕ್ಷಾಬಂಧನವಿದೆ, ಕಾರ್ತಿಕ್ ಹಾಗೂ ನಿಧಿ ಮನೆಗೆ ಬರಲಿದ್ದಾರೆ, ಏನು ಮಾಡುವುದು ಅಂತ ಹೇಮಾಳನ್ನು ಕೇಳುತ್ತಾನೆ. ಅವಾಗ ಹೇಮಾ, ಪಾಯಲ್ ಕಾರ್ತಿಕ್ಗೆ ಏನೂ ಹೇಳುವುದಿಲ್ಲ. ಒಂದು ವೇಳೆ ಹೇಳಿದರೆ ನಾವು ಇವಳ ಕ್ಯಾರೆಕ್ಟರ್ ಸರಿ ಇಲ್ಲ, ಇವಳು ಮನೆಯ ಕೆಲಸದವನ ಜೊತೆ ಹಾಗೂ ವಿವೇಕ್ನ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದಾಳೆ ಅಂತ ಎಲ್ಲರ ಮುಂದೆ ಹೇಳಿಬಿಡೋಣ ಅಂತ ಹೇಳುತ್ತಾಳೆ. ನಂತರ ಮರುದಿನ ನಿಧಿ ಹಾಗೂ ಕಾರ್ತಿಕ್ ಮನೆಗೆ ಬಂದರೆ ಪಾಯಲ್ ಸೈಲೆಂಟ್ ಆಗಿಯೇ ಉಳಿಯುತ್ತಾಳೆ. ಆವಾಗ ಕಾರ್ತಿಕ್ಗೆ ಡೌಟ್ ಬಂದು ಪಾಯಲನ್ನು ಹೊರಗಡೆ ಕರೆದುಕೊಂಡು ಹೋಗಿ ಏನು ಸಮಸ್ಯೆ ಇದೆ ಹೇಳು ಅಂತ ಕೇಳುತ್ತಾನೆ. ಆವಾಗ ಪಾಯಲ್ ಹಿಂದೆ ನಡೆದ ಘಟನೆಯನ್ನೆಲ್ಲ ಕಾರ್ತಿಕ್ಗೆ ತಿಳಿಸಿದರೆ ಕೋಪಗೊಂಡ ಕಾರ್ತಿಕ್ ಪ್ರತಾಪ್ನನ್ನು ಒಡೆಯಲು ಹೋಗುತ್ತಾನೆ. ಆವಾಗ ಅವನನ್ನು ತಡೆದ ನಿಧಿ ಕಾರಣ ಕೇಳುತ್ತಾಳೆ. ಆವಾಗ ಕಾರ್ತಿಕ್ ಎಲ್ಲ ವಿಷಯ ಅವಳಿಗೂ ತಿಳಿಸಿದರೆ ಶಾಕ್ ಆದಂತಹ ನಿಧಿ, ಇದು ನಿಜಾನ ಅಂತ ಹೇಮಾಳನ್ನು ಕೇಳುತ್ತಾಳೆ. ಆವಾಗ ಹೇಮಾ, ನೀನು ಈ ವಿಷಯದಲ್ಲಿ ಭಾಗವಹಿಸಬೇಡ ಅಂತ ನಿಧಿಗೆ ಹೇಳಿದರೆ ಕೋಪಗೊಂಡ ಕಾರ್ತಿಕ್, ನಮಗೆ ನಿಮ್ಮ ಸಹವಾಸವೇ ಬೇಡ ಅಂತ ಪಾಯಲನ್ನು ಕರೆದುಕೊಂಡು ಅಲ್ಲಿಂದ ಹೋಗಲು ನೋಡುತ್ತಾನೆ. ಆವಾಗ ನಿಧಿ, ನಾನು ನಿನ್ನ ಮಗುವಿಗೆ ತಾಯಿಯಾಗುತ್ತಿದ್ದೇನೆ, ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಕಾರ್ತಿಕ್ಗೆ ಹೇಳುತ್ತಾಳೆ. ಅವಾಗ ಕಾರ್ತಿಕ್, ನನಗೆ ನನ್ನ ಅಕ್ಕನೇ ಮುಖ್ಯ ಅಂತ ಪಾಯಲ್ ಜೊತೆ ಹೊರಗಡೆ ಹೋಗಿ ಕಾರ್ ತೆಗೆದುಕೊಂಡು ಬರುತ್ತೇನೆ ಅಂತ ಆಚೆ ಹೋಗುತ್ತಾನೆ. ನಂತರ ಪಾಯಲನ್ನು ಯಾರೋ ಕೊಲೆ ಮಾಡಿದರೆ ಅಲ್ಲಿಗೆ ಬಂದ ಪೊಲೀಸರಿಗೆ ಪಾಯಲ್ನ ಕೈಯಲ್ಲಿ ಕಾರ್ತಿಕ್ನ ವಾಚ್ ಸಿಗುತ್ತದೆ. ಅವಾಗ ನಿಧಿ, ಈ ವಾಚ್ ಕಾರ್ತಿಕ್ನದ್ದೇ ಅಂತ ಪೊಲೀಸರಿಗೆ ಹೇಳಿದರೆ ಪೊಲೀಸರು ಈ ಕೊಲೆ ಏಕೆ ಮಾಡಿದೆ ಹೇಳು ಅಂತ ಕಾರ್ತಿಕ್ನನ್ನು ಹೊಡೆದು ಕೇಳುತ್ತಾರೆ. ಅವಾಗ ಕಾರ್ತಿಕ್, ಹೇಗೋ ಅಕ್ಕನ ಲೈಫ್ ಹಾಳಾಗಿ ಹೋಯಿತು, ಇನ್ನು ನನಗೆ ನಿಧಿಯನ್ನು ಬಿಟ್ಟು ಬದುಕುವ ಶಕ್ತಿ ಇರಲಿಲ್ಲ, ಹಾಗಾಗಿ ನಾನೇ ಅಕ್ಕನನ್ನು ಕೊಂದು ಬಿಟ್ಟೆ ಅಂತ ಪೊಲೀಸರಿಗೆ ಹೇಳುತ್ತಾನೆ. ಕೊನೆಗೆ ಪೊಲೀಸರು ಕಾರ್ತಿಕ್, ಪ್ರತಾಪ್ ಹಾಗೂ ವಿವೇಕ್ 3 ಜನರನ್ನು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ರಿಶ್ತೆ ಮೇ ಲೇನ್ ದೇನ್ ಎಂದು ಹುಡುಕಿ ನೋಡಬಹುದು.